ಸೀಸನಲ್ಲಿದ್ದಾಗ ಚೀಪಾಗಿದ್ದಾಗ ಆದಷ್ಟು ಸಹ ತೊಗೊಳ್ತೀನಿ. ಆ ಫ್ರೂಟಲ್ಲಿ ಯಥೇಚ್ಛವಾದ ಫ್ಯಾಟ್ ಇರುತ್ತೆ, ಶುಗರ್ ಅದರಲ್ಲಿ ಇರೋದೇ ಇಲ್ಲ, ತುಂಬ ಕಮ್ಮಿ ಇರುತ್ತೆ, ಬಟ್ ಫ್ಯಾಟ್ ಜಾಸ್ತಿ ಇರುತ್ತೆ. ಬಟ್ ಇಟ್ಸ್ ಅ ವೆರಿ ಗುಡ್ ಫ್ಯಾಟ್. ಸೊ ಅದನ್ನು ನೀವು ಆಗಾಗ ಕನ್ಸ್ಯೂಮ್ ಮಾಡೋದ್ರಿಂದ ನಿಮ್ಮ ಮೈಯಲ್ಲಿರುವಂತಹ ಬ್ಯಾಡ್ ಕೊಲೆಸ್ಟ್ರಾಲ್ ಹೋಗಿ ಗುಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಿಮ್ಮ ಸಖಿ ಲಕ್ಷ್ಮಿ ಆನಂದ್ ಚಾನಲ್ಗೆ ಸ್ವಾಗತ. ಸೊ ಮೊದಲಿಗೆ ನಾನಿಲ್ಲಿ ತಿಂಡಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇವತ್ತಿನ ತಿಂಡಿ ಬಂದುಬಿಟ್ಟು ಶಾವಿಗೆ ಉಪ್ಪಿಟ್ಟು. ತುಂಬ ಈಸಿ ಮಾಡೋದು, ಬನ್ನಿ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ. ಮೊದಲಿಗೆ ಎಣ್ಣೆಯನ್ನು ಇಟ್ಟಿದ್ದೀನಿ ಬಾಣಲಿಲಿ. ಸೊ ಅದೊಂಚೂರು ಕಾದ್ಮೇಲೆ ಅದಕ್ಕೆ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಎರಡನ್ನೂ ಹಾಕಿ ಸ್ವಲ್ಪ ಅದು ಫ್ರೈ ಆಗಲಿ. ಅದಾದಮೇಲೆ ಅದಕ್ಕೆ ಗೋಡಂಬಿಯನ್ನು ಸಹ ಹಾಕಿದ್ದೀನಿ, ಕರಿಬೇವಿನ ಎಲೆಯನ್ನು ಸಹ ಹಾಕಿದ್ದೀನಿ. ಸೊ ಸ್ವಲ್ಪ ಎಲ್ಲವೂ ಸಹ ಒಂಬಣ್ಣಕ್ಕೆ ಬರಲಿ. ಅದಾದಮೇಲೆ ಹಸಿಮೆಣಸಿನ್ಕಾಯನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದ್ರ ಜೊತೆಗೇ ಬೀನ್ಸು ಮತ್ತು ಕ್ಯಾರೆಟನ್ನು ಹಾಕಿದ್ದೀನಿ. ಸ್ವಲ್ಪ ಇದೆರಡೂ ಸಹ ಸ್ವಲ್ಪ ಬೇಯಲಿ. ಎರಡು ಸ್ವಲ್ಪ ಗಟ್ಟಿಯಾದ ವೆಜಿಟೇಬಲ್ಸ್ ಆಗಿರೋದ್ರಿಂದ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಹಾಗಾಗಿ ಸ್ವಲ್ಪ ಒಂದು 5 ನಿಮಿಷ ಇದನ್ನು ಫ್ರೈ ಮಾಡೋಣ. ಅದ್ರ ಜೊತೆಗೇ ಉಪ್ಪನ್ನು ಸಹ ಹಾಕಿದ್ದೀನಿ ನಾನು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಈ ಸ್ಟೇಜಲ್ಲಿ ಹಾಕ್ತಾಯಿದ್ದೀನಿ. ಉಪ್ಪನ್ನು ಬೇಗ ಹಾಕೋದ್ರಿಂದ ತರಕಾರಿ ಸಹ ಬೇಗ ಬೇಯುತ್ತೆ. ಹಾಗಾಗಿ ಅದಾದಮೇಲೆ ಇವಾಗ ನಾನು ಒಂದು 5 ನಿಮಿಷ ಆಗಿದೆ ಫ್ರೈ ಮಾಡೋದಕ್ಕೆ ಹಾಕಿ. ಸೊ ಇವಾಗ ನಾನು ಈರುಳ್ಳಿಯನ್ನು ಹಾಕಿದ್ದೀನಿ. ಚಿಕ್ಕದಾಗಿದ್ದರೆ ಚೆನ್ನಾಗಿರುತ್ತೆ. ಸ್ವಲ್ಪ ದೊಡ್ಡದಾಗಿ ಇರೋ ಪೀಸಸ್ಸನ್ನೆಲ್ಲ ಸ್ವಲ್ಪ ಚಿಕ್ಕದು ಮಾಡ್ತಾಯಿದ್ದೀನಿ ನಾನು. ಸೊ ಹಾಗಾಗಿ ಚೆನ್ನಾಗಿ ಇದನ್ನು ಸಹ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತಲ್ವ ಅಷ್ಟು ಟೇಸ್ಟಿಯಾಗಿರುತ್ತೆ. ಒಂದೊಂದು ಸಲ ಫ್ರೈ ಮಾಡೋದ್ರಲ್ಲಿ ಏನಾದರೂ ಹರಿಬರಿ ಮಾಡಿ ಅರ್ಧಂಬರ್ಧ ಮಾಡಿದ್ರೆ ಅಷ್ಟು ಟೇಸ್ಟಿ ಅಂತ ಅನಿಸಲ್ಲ. ಸೊ ಹಾಗಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಇನ್ನೊಂದು ಗ್ಯಾಸ್ ಸ್ಟವ್ನಲ್ಲಿ ನಾನು ಈ ರೀತಿ ಇನ್ನೊಂದು ಪಾತ್ರೆಯಲ್ಲಿ ಸಾಕಾಗುವಷ್ಟು ನೀರನ್ನು ಇಟ್ಬಿಟ್ಟು ಕುದಿಯೋದಕ್ಕೆ ಇಟ್ಟಿದ್ದೀನಿ. ಸೊ ಆ ನೀರಿಗೆ ನಾನಿಲ್ಲಿ 1-2 ಸ್ಪೂನಷ್ಟು ಎಣ್ಣೆಯನ್ನು ಸಹ ಬಿಡ್ತಾಯಿದ್ದೀನಿ. ಇದು ಬಂದುಬಿಟ್ಟು ಶಾವಿಗೆಯನ್ನು ಬೇಯಿಸ್ಕೊಳ್ಳೋದಕ್ಕೆ. ಈಗ ನಾನಿಲ್ಲಿ ತೊಗೊಂಡಿರುವಂತಹ ಶಾವಿಗೆ ಪ್ಯಾಕೆಟ್ ಇದು ಗಣೇಶ ಶಾವಿಗೆ ಅಂತ ಹೇಳಿ ರೋಸ್ಟೆಡ್ ಶಾವಿಗೆ ಇದು ಆ್ಯಕ್ಚುಲಿ ತೆಳ್ಳಗಿರುತ್ತೆ. ಮಾಮೂಲಿ ನಾವು ವರ್ಮಿಸೆಲಿ ತೊಗೊಳ್ಳುವಾಗ ದಿನಸಿ ಅಂಗಡಿನಲ್ಲಿ ತೊಗೊಂಡ್ರೆ MTRದು ಅಥವಾ ವರ್ಮಿಸೆಲಿ ಬೇರೆ ಕಂಪ್ನಿದು ಬ್ಯಾಂಬಿನೋದು ಏನಾದರೂ ಕೊಟ್ಟರೆ ತುಂಬಾ ದಪ್ಪ ಇರುತ್ತೆ. ಬಟ್ ಇದೊಂಥರ ಅಕ್ಕಿ ಶಾವಿಗೆ ಥರ ತುಂಬಾ ತೆಳ್ಳಗಿದೆ, ತಿನ್ನಿದೆ ಸ್ಟ್ಯಾಂಡ್ಸು. ಸೊ ಆ ಥರ ಶಾವಿಗೆ ಇದು. ಸೊ ಇದನ್ನು ಒಂದು 2 ನಿಮಿಷ ಬೇಯಿಸಿದ್ರೆ ಸಾಕು, ಫುಲ್ಲು ಬೆಂದೋಗ್ಬಿಡುತ್ತೆ. ನಿಮಗೆ ಅರ್ಜೆಂಟ್ ಟೈಮಲ್ಲಿ ಈ ರೀತಿಯ ಶಾವಿಗೆ ಯೂಸ್ ಆಗುತ್ತೆ. ಡೆಲ್ಲಿ ಶಾವಿಗೆ ಅಂತ ಸಹ ಕರೀತಾರೆ ಇದನ್ನು. ಡೆಲ್ಲಿನಲ್ಲಿ ಪಾಯಸಗಳಿಗೆ ಜಾಸ್ತಿ ಇದನ್ನು ಯೂಸ್ ಮಾಡ್ತಾರೆ. ಸೊ ಹಾಗಾಗಿ ಈ ಶಾವಿಗೆನಲ್ಲಿ ಉಪ್ಪಿಟ್ಟು ಸುಲಭನೂ ಆಗುತ್ತೆ ಆ್ಯಂಡ್ ಟೇಸ್ಟಿಯಾಗೂ ಆಗುತ್ತೆ. ಸೊ ಈಗ ಚೆನ್ನಾಗಿ ಕುದೀತಾ ಇದೆ. ಇದು 1-2 ನಿಮಿಷ ಕುದಿಸಿದ್ರೆ ಸಾಕು, ಮೆತ್ತಗಾಗುತ್ತೆ. ಸೊ ಇದನ್ನು ಈಗ ಕುಕ್ಕರ್ ಆಫ್ ಮಾಡಿಬಿಟ್ಟು ನಾನು ಇದನ್ನು ಸ್ಟ್ರೈನ್ ಮಾಡ್ಕೊತೀನಿ. ಸ್ಟ್ರೈನ್ ಮಾಡಿದ ತಕ್ಷಣ ತಣ್ಣೀರಲ್ಲಿ ಸ್ವಲ್ಪ ತೊಳೆದು ಬಿಡಿ, ಆವಾಗ ಅದು ಪೂರ್ತಿ ಉದ್ದುದ್ರಾಗಿ ಚೆನ್ನಾಗಿ ಬರುತ್ತೆ. ಈಗ ಅದನ್ನು ಕೂಲ್ ಡೌನ್ ಆಗೋದಕ್ಕೆ ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಈ ಕಡೆ ನಾನು ಫ್ರೈ ಮಾಡೋದಕ್ಕೆ ಇಟ್ಟಿದ್ದಂತಹ ತರಕಾರಿ ಹತ್ರ ಬಂದು ಅರಿಶಿನವನ್ನು ಮಿಕ್ಸ್ ಮಾಡಿದ್ದೀನಿ. ಅರಿಶಿನ ಹಾಕಿದ್ರೆ ಕಲರ್ಫುಲ್ಲಾಗಿ ಬರುತ್ತೆ ಅಂತ ಹೇಳಿ 1 ಚಿಟಿಕೆಯಷ್ಟು ಇಂಗನ್ನು ಸಹ ಹಾಕಿದ್ದೀನಿ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ನಾನು ಕೂಲ್ ಡೌನ್ ಆಗೋದಕ್ಕೆ ಇಟ್ಟಂತಹ ಶಾವಿಗೆಯನ್ನು ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು, ನಿಂಬೆಹಣ್ಣಿದ್ದರೆ ನಿಂಬೆಹಣ್ಣು ಹಾಕ್ಬೋದು, ಮತ್ತು ಕೋಕೋನಟ್ ಇದ್ದರೆ ಅದನ್ನು ಸಹ ಹಾಕ್ಬೋದು, ತೆಂಗಿನಕಾಯನ್ನು. ಬಟ್ ಅದೆರಡೂ ಸಹ ಇರಲಿಲ್ಲ, ಹಾಗಾಗಿ ಹಾಕಿಲ್ಲ. ಸೊ ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಶಾವಿಗೆ ಉಪ್ಪಿಟ್ಟು ಅಂತಂದರೆ. ಸೊ ನಮ್ಮ ಶಾವಿಗೆ ಉಪ್ಪಿಟ್ಟು ಬಿಸಿ ಬಿಸಿಯಾಗಿ ರುಚಿಯಾಗಿ ತಯಾರಾಗಿದೆ. ಇವಾಗ ಇದನ್ನು ಈ ರೀತಿ ಮುಚ್ಚಿಟ್ಬಿಡೋಣ ಒಂದು 5 ನಿಮಿಷ. ಸೊ ಸ್ವಲ್ಪ ಎಲ್ಲ ಕಡೆನೂ ಬಿಸಿಯಾಗಲಿ. ಸೊ ಆಗ ಅದರ ಟೇಸ್ಟ್ ಇನ್ನೂ ಅಂದರೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಅದಾದಮೇಲೆ ನಾನು ಲಂಚ್ ಬಾಕ್ಸಿಗೆ ಎಲ್ಲವನ್ನು ಹಾಕಿಟ್ಟೆ, ಲೈಕ್ ಮೊಸರು, ಶಾವಿಗೆ ಉಪ್ಪಿಟ್ಟು, ಮತ್ತು ಇವತ್ತು ಸ್ನ್ಯಾಕ್ಸಿಗೆ ಕುಕ್ಕುಂಬರು. ಸೊ ಎಲ್ಲವನ್ನು ಪೀಸ್ ಮಾಡಿ ಇಟ್ಟಾಯಿತು. ಇವಾಗ ಇದನ್ನು ಬ್ಯಾಗ್ ಒಳಗಿಟ್ಟರೆ ನನ್ನ ಹೊರಡಿಸೋ ಕೆಲಸ ಮುಗಿಯುತ್ತೆ. ಚೆನ್ನಾಗಿದೆಯಾ ಸಮರ್ಥ್?
ಸಮರ್ಥಗಂತೂ ಮೊಸರು ಇಲ್ಲದೆ ಗುಕ್ಕೆ ಹೋಗಲ್ಲ. ಎಲ್ಲದಕ್ಕೂ ಮೊಸರು ಬೇಕು. ಊಟ ಅನ್ನೋ ಥರ ಮೊಸರೇ ಬೇಕು ಯಾವಾಗಲೂ. ಸಮರ್ಥನ ಸುಮ್ಮನೆ ಆಡ್ಕೋತಾ ಇರ್ತೀವಿ ನಾವು. ಲೈಕ್ ನಂದಿನಿ ಬೂತ್ ಯಾರಾದರೂ ಇಟ್ಟಿದ್ರೆ ಅವ್ರ ಮಗಳನ್ನೇ ತಂದುಬಿಟ್ಟು ನಿನಗೆ ಮದುವೆ ಮಾಡೋಣ, ವರದಕ್ಷಿಣೆಗೆ ಇನ್ನೇನು ಬೇಕಿಲ್ಲ, ಹಾಲು ಮೊಸರು ಬೆಣ್ಣೆ ತುಪ್ಪ ಆ ಥರ ಐಟಮ್ ಕೊಟ್ಟರೆ ಸಾಕು, ಜೀವನ ಪರ್ಯಂತ ಕೊಡಬೇಕು ಅಂತ ಹೇಳಿಬಿಡೋಣ, ಸಾಕು ಅಷ್ಟೇ ಅಂತ ಹೇಳಿ ಅವನಿಗೆ ಮೊಸರು ಇಲ್ಲದೆ ಇದ್ದರೆ ಆಗೋದೇ ಇಲ್ಲ. ಮಾತೆತ್ತಿದ್ರೆ ತಿಂಡಿ ತಿನ್ನು ಅಂತಂದರೆ ಮೊಸರು ಅಂತಾನೆ ಅಲ್ವೇನಾ? ಇಷ್ಟ ನನಗೆ. ಚಲ್ಕೋಬೇಡ. ಸೊ ಈಗ ಡ್ರೆಸ್ ಚೇಂಜ್ ಮಾಡಿದ್ದಾಯಿತು. ಇವಾಗ ಕಾಲ್ ಇದೆ ಆ್ಯಕ್ಚುಲಿ 9 ಗಂಟೆಗೆ ಇತ್ತು. ಸೊ ಈಗ ಕುತ್ಕೊಂಡು ಫಸ್ಟ್ ಕಾಲ್ ಅಟೆಂಡ್ ಮಾಡಿಬಿಡ್ತೀನಿ. ಅದಾದಮೇಲೆ ಮತ್ತೆ 10 o'clock ಇನ್ನೊಂದು ಕಾಲ್ ಬುಕ್ ಆಗಿದೆ. ಸೊ ಆಲ್ಮೋಸ್ಟ್ ಲೈಕ್ ಹಾಫ್ ಆನ್ ಅವರ್ ಗ್ಯಾಪಲ್ಲಿ 2 ಕಾಲ್ ಇದೆ ಬೆಳಗ್ಗೆನೇ. ಸೊ ಅದು 2 ಕಾಲ್ ಮುಗಿಸಿದ ಮೇಲೆ ನನ್ನ ಬೇಸಿಕ್ ಕೆಲಸಗಳೇನಿದೆ ಅದನ್ನು ಮುಗಿಸ್ಬಿಟ್ಟು ಅದಾದಮೇಲೆ ಮತ್ತೆ ಬೇರೆ ಕೆಲಸಗಳಿಗೆ ತೊಡಗ್ಕೋಬೇಕು. ಸೊ ನೋಡೋಣ, ಆದಷ್ಟು ಬೇಗ ಎಲ್ಲ ಕೆಲಸನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಇವತ್ತು. ಈಗ ತಿಂಡಿ ಅಂತೂ ಆಯಿತು, ಸಮತ್ತು ಹೋಗಿದ್ದಾಯಿತು. ಇವನ್ ನಂದು ತಿಂಡಿ ಆಯಿತು, ತಿಂದಾಯಿತು, ಕಾಫಿನೂ ಕುಡ್ದಾಯಿತು. ಸೊ ನನ್ನ ಕಡೆಯಿಂದ ಎಲ್ಲ ರೆಡಿ. ಸೊ ಈಗ ಕುತ್ಕೊಂಡು ಕೆಲಸ ಮಾಡೋದಷ್ಟೇ ಬಾಕಿ. ಬನ್ನಿ ಕೆಲಸ ಮಾಡೋಣ. ಇವಾಗ ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡಿದ್ದಾಯಿತು. ಅದಾದಮೇಲೆ ಎದ್ಬಿಟ್ಟು ಒಂದು ಕಾಫಿ ಕುಡಿದಿದ್ದಾಯಿತು. ಆ್ಯಕ್ಚುಲಾಗಿ ಹೇಳಬೇಕು ಅಂತಂದರೆ ನಿನ್ನೆ ರಾತ್ರಿ ನನಗೆ ನಿದ್ದೆನೇ ಮಾಡಿಲ್ಲ ನಾನು. ತುಂಬ ಏನೋ ಒಂಥರ ಹಿಂಸೆ ಆಗ್ತಾಯಿತ್ತು. ಲೈಕ್ ಒಂಥರ ಆಗಾಗ ನಿನ್ನೆ ತೀರ್ಕೊಂಡಂತಹ ಆ ವಿಷಯನ ಕೇಳಿದ ಮೇಲಂತೂ ಏನೋ ಒಂಥರ ಅದೇ ಜ್ಞಾಪಕ ಬರ್ತಾಯಿತ್ತು. ಲೈಕ್ ದ ಹೋಲ್ ನೈಟ್ ಐ ವಾಸ್ ನಾಟ್ ಏಬಲ್ ಟು ಸ್ಲೀಪ್. ಇಟ್ ಹ್ಯಾಪನ್ಸ್ ಟು ಮೀ, ಲೈಕ್ ಐ ಆಮ್ ವೆರಿ ಸೆನ್ಸಿಟಿವ್ ಆ್ಯಂಡ್ ಎಮೋಷನ್ ಟು ದಿ ಥಿಂಗ್ಸ್. ಸೊ ಮೇ ಬಿ ಅದಕ್ಕೆ ಅನಿಸುತ್ತೆ, ತುಂಬ ಒಂಥರ ಪರ್ಸ್ನಲಿ ಟಚ್ ಆಗುತ್ತೆ ಕೆಲವೊಂದು ವಿಷಯ. ಸೊ ಆ ಥರ ಆದಾಗ ಐ ಡೋಂಟ್ ಸ್ಲೀಪ್ ಜನರಲಿ. ಸೊ ಹಾಗಾಗಿ ನನಗೆ ಇವಾಗ ಸ್ವಲ್ಪ ಹೊತ್ತು ಮಲ್ಕೋಬೇಕು ಅಂತ ಅನಿಸಿತ್ತು. ಸೊ ಹಾಗಾಗಿ 1 hour ಒಂದು ಹಾಫ್ ಆನ್ ಅವರ್ ಏನೋ ಮಲ್ಕೊಂಡೆ. ಅದಾದಮೇಲೆ ಎದ್ಬಿಟ್ಟು ಮತ್ತೆ ಸ್ವಲ್ಪ ಫ್ರೆಶ್ ಆಗೋಣ ಅಂಥೇಳಿ ಒಂದು ಅರ್ಧ ಕಪ್ ಕಾಫಿ ಸಹ ಕುಡಿದೆ. ನಾನು ಯಾಕೆ ಆ್ಯಸ್ ಅ ಡಯಟಿಷಿಯನ್ ಆಗಿ ನಿಮ್ಮೆಲ್ರಿಗೂ ಈ ರೀತಿಯ ಹಾರ್ಟ್ ಅಟ್ಯಾಕನ್ನು ತಪ್ಪಿಸೋದಕ್ಕೋಸ್ಕರ ಡಯಟ್ ಟಿಪ್ಸನ್ನು ಕೊಡಬಾರ್ದು ಅಂತ ಹೇಳಿ ಅನ್ನಿಸ್ತು. ಸೊ ಹಾಗಾಗಿನೇ ಓಕೆ, ಕೆಲವೊಂದಷ್ಟು ಟಿಪ್ಸನ್ನು ಕೊಡೋಣ ಅಂತ ಹೇಳಿ ಮತ್ತೆ ವ್ಲಾಗನ್ನು ಸ್ಟಾರ್ಟ್ ಮಾಡಿದೆ. ಫಸ್ಟ್ ಆಫ್ ಆಲ್ ಅವ್ರಿಗೆ ಏನಾಯಿತು, ಹೇಗಾಯಿತು, ಯಾಕಾಯಿತು ಅದ್ರ ಬಗ್ಗೆ ಯಾವುದೇ ಪ್ರಾಪರ್ ಆದ ಮಾಹಿತಿ ಇನ್ನೂ ಸಿಗ್ತಾ ಇಲ್ಲ. ಇನ್ನೂ ಲೈಕ್ ಸ್ಪೆಕ್ಯುಲೇಷನ್ಸ್ ಆಗ್ತಾಯಿದೆ, ಇದರಿಂದ ಆಗಿರ್ಬೋದು ಅದರಿಂದ ಆಗಿರ್ಬೋದು ಅಂತ ಹೇಳಿ. ಸೊ ಆ ಒಂದು ಇದನ್ನು ಪರಿಗಣಿಸಿದೆ. ಅಂದರೆ ಅವರ ವಿಷಯ ಅಲ್ಲದೆ ಜನರಲ್ ಆಗಿ ನಾನು ಹೇಳ್ತಾ ಇರೋದು, ಈ ನಡುವೆ ಅಂತೂ ಚಿಕ್ಕ ವಯಸ್ಸು ಅವ್ರಿಗೇ ಹಾರ್ಟ್ ಅಟ್ಯಾಕ್ ಆಗೋ ಎಲ್ಲ ಚಾನ್ಸಸ್ಸು ಇದೆ ಅನ್ನೋದನ್ನು ತುಂಬ ಸಲ ನೋಡ್ಬಿಟ್ಟಿದ್ದೀವಿ. ಲೈಕ್ ತುಂಬ ಉದಾಹರಣೆಗಳು ಆಲ್ರೆಡಿ ನಮಗೆ ಸಿಕ್ಬಿಟ್ಟಿದೆ. ಸೊ ಮೇಯ್ನಾಗಿ ಹಾರ್ಟ್ ಅಟ್ಯಾಕಿಗೆ ಈ ನಡುವೆ ಕಾರಣ ಆಗ್ತಾ ಇರುವಂತಹ ಕೆಲವೊಂದು ಮುಖ್ಯವಾದ ಅಂಶಗಳು ಏನೇನು, ಮತ್ತು ಏನನ್ನು ತೊಗೊಳೋದ್ರಿಂದ, ಎಸ್ಪೆಷಲಿ ಫುಡ್ಡಲ್ಲಿ ನಾವು ಏನು ತೊಗೊಳೋದ್ರಿಂದ ಹಾರ್ಟ್ ಅಟ್ಯಾಕನ್ನು ಸ್ವಲ್ಪ ಏನು ಹೇಳ್ತಾರೆ ಅವಾಯ್ಡ್ ಮಾಡ್ಬೋದು ಅಂತ ಹೇಳಿ. ಅಫ್ಕೋರ್ಸ್ ಒಂದು ಥರದಲ್ಲಿ ನೋಡಬೇಕು ಅಂತಂದರೆ ಆಯಸ್ತಿರಿದ್ರೆ ಯಾರು ಬಚಾವ್ ಮಾಡೋಕ್ಕಾಗಲ್ಲ. ಎಷ್ಟೇ ದುಡ್ಡಿರಲಿ, ಎಷ್ಟೇ ನಾಲೆಡ್ಜ್ ಇರಲಿ, ಏನೇ ಇರಲಿ, ಆಯಸ್ ಹೋಗಿದ್ರೆ ಖಂಡಿತ ಯಾರ ಜೀವವನ್ನು ಯಾರೂ ಉಳಿಸೋದಕ್ಕೆ ಸಾಧ್ಯನೇ ಇಲ್ಲ. ಬಟ್ ಗೊತ್ತಿದ್ದು ತಪ್ಪು ಮಾಡಬಾರ್ದಲ್ವಾ. ಸೊ ಅದಕ್ಕಾಗಿ ಈ ಕೆಲವು ಟಿಪ್ಸನ್ನು ನಾನು ನಿಮಗೆ ಕೊಡ್ತಾಯಿದ್ದೀನಿ. ಸೊ ಮೊದಲನೇ ಕಾರಣ ಏನು ಅಂತಂದರೆ, ಡೆಫಿನೆಟ್ಲಿ ಏನಾಗಿದೆ ಅಂತಂದರೆ, ಇವಾಗ ಇರೋ ಜನ್ರೇಷನಲ್ಲಿ ನಾವೇನು ವರ್ಕ್ ಮಾಡ್ತಾ ಇದ್ದೀವಿ, ಇಟ್ಸ್ ಮೋಸ್ಟ್ ಆಫ್ ದ ಟೈಮ್ ಸಿಟ್ಟಿಂಗ್ ಜಾಬ್ ಅಂತಲೇ ಹೇಳ್ಬೋದು. ಅಬ್ಬಬ್ಬಾ ಅಂತಂದರೆ 1 hour ಸಹ ನಾವು ಇಡೀ ದಿನದಲ್ಲಿ ನಮ್ಮ ದೇಹವನ್ನು ಮೂಮೆಂಟ್ ಮಾಡಲ್ಲ. 1 hour ಮಾಡಿದ್ರೂ ಹೆಚ್ಚೇನೆ. ಎಷ್ಟೋ ಜನ ಒಂದು 1000 ಸ್ಟೆಪ್ಸು ಸಹ ನಡೆಯಲ್ಲ ಒಂದು ದಿನಕ್ಕೆ. ಸೊ ಆ ಥರ ಇರೋದ್ರಿಂದನೇ ಅರ್ಧ ಅಂದರೆ ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂತ ಏನು ಕರಿತೀವಿ, ಅದರಿಂದ ಹಾರ್ಟ್ ಅಟ್ಯಾಕ್ ರೇಟ್ ಸಹ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು. ಸೊ ಅಟ್ಲೀಸ್ಟ್ ಎವ್ರಿ ಹಾಫ್ ಆನ್ ಅವರ್ಗೆ ಒಂದು ಸಲ ಎದ್ದು ಸ್ವಲ್ಪ ಮೂಮೆಂಟ್ ಮಾಡಿ. ಲೈಕ್ ಎವ್ರಿ ಡೇ ಇಫ್ ಇಟ್ ಈಸ್ ಪಾಸಿಬಲ್ 10,000 ಸ್ಟೆಪ್ಸನ್ನು ನಡೆಯೋದಕ್ಕೆ ಟ್ರೈ ಮಾಡಿ. ಆ್ಯಂಡ್ ಅದ್ರ ಜೊತೆಗೆ ಬಾಡಿ ಸ್ಟ್ರೆಚ್ ಮಾಡಿ, ಸ್ಪೈನಲ್ ಕಾರ್ಡನ್ನು ಸ್ಟ್ರೆಚ್ ಮಾಡಿ. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ, ನಮ್ಮ ಬಾಡಿ ಕ್ರಿಯೇಟ್ ಆಗಿರೋ ವಿಧಾನ ಬಂದುಬಿಟ್ಟು ಮೂಮೆಂಟ್ಗೋಸ್ಕರ. ಎಲ್ರಿಗೂ ಗೊತ್ತೇ ಇದೆ, ನಾವು ಲೈಕ್ ಎಷ್ಟೇ ಅಡ್ವಾನ್ಸ್ಡ್ ಆಗಿ, ಎಷ್ಟೇ ನಾಲೆಜಬಲ್ ಆಗಿ, ಎಷ್ಟೇ ಏನು ಹೇಳ್ತಾರೆ ಸೈಂಟಿಫಿಕಲಿ ತುಂಬ ಮುಂದೆ ಬಂದಿದ್ರೂ ಸಹ ನಮ್ಮ ಬಾಡಿ ಅಂದರೆ ನಮ್ಮ ದೇಹ ಏನು ಕ್ರಿಯೇಟ್ ಆಗಿದೆ
ಅದು ಇನ್ನೂ ತುಂಬಾ ಏನ್ಷಿಯಂಟ್ ಟೈಮಲ್ಲೇ ಇದೆ ಅಂತ ಹೇಳ್ಬೋದು. ಸೊ ಆವಾಗಿನ ಕಾಲದಲ್ಲಿ ನಿಮ್ಮೆಲ್ರಿಗೂ ಗೊತ್ತೇ ಇದೆ, ಜನರು ಏನು ಮಾಡ್ತಾಯಿದ್ರು, ಅವ್ರಿಗೆ ಪಾಪ ಸರಿಯಾಗಿ ಊಟ ತಿಂಡಿ ವ್ಯವಸ್ಥೆ ಸಿಗ್ತಾ ಇರಲಿಲ್ಲ. ಸೊ ಹಾಗಾಗಿ ಕಾಡಲ್ಲಿ ಮೇಡಲ್ಲಿ ಅಳ್ದು ಮತ್ತು ಬೇಟೆಯನ್ನು ಆಡಿ ಮತ್ತು ತುಂಬ ದೂರ ನಡೆದು ಓಡಾಡಿ ಎಗರಿ ಹತ್ತಿ ಇಳಿದು ಎಲ್ಲ ಮಾಡಿ ಜೀವನ ಮಾಡ್ತಾಯಿದ್ರು. ಸೊ ನಮ್ಮ ದೇಹ ಇನ್ನೂ ಅದೇ ಪರಿಸ್ಥಿತಿಲಿದೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಅದನ್ನು ಮರೆತು, ಅಂದರೆ ಮೂಮೆಂಟನ್ನು ಮರೆತು ನಾವು ಈ ನಡುವೆ ಜಾಸ್ತಿ ಬರೀ ಕೂತೇ ಕೆಲಸ ಮಾಡೋದ್ರಿಂದ ಸಹ ನಮ್ಮ ಒಂದು ನಮಗೆ ಹಾರ್ಟ್ ಅಟ್ಯಾಕ್ ಆಗುವಂತಹ ಚಾನ್ಸಸ್ಸು ಜಾಸ್ತಿ ಆಗ್ತಿದೆ. ಸೊ ಖಂಡಿತ ನೀವು ಸಹ ಎವ್ರಿ ಹಾಫ್ ಆನ್ ಅವರ್ಗೆ ಏನಾದರೂ ಒಂದು ಮೂಮೆಂಟ್ ಮಾಡ್ತಾಯಿರಿ. ಸೊ ನನ್ನ ಸೆಕೆಂಡ್ ಅಡ್ವೈಸ್ ಬಂದ್ಬಿಟ್ಟು, ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಸ್ಟ್ರೆಸ್. ಸೊ ಸ್ಟ್ರೆಸ್ ಅನ್ನೋದು ಯಾವ ರೀತಿ ಬರುತ್ತೆ, ಅಥವಾ ಎವ್ರಿ ಡೇ ಲೈಫಲ್ಲಿ ಎಲ್ರಿಗೂ ಇರುತ್ತೆ. ಇಟ್ಸ್ ನಾಟ್ ಲೈಕ್ ಕೆಲವರಿಗಿರುತ್ತೆ, ಕೆಲವರಿಗಿರಲ್ಲ, ಹೌಸ್ ವೈಫಿಗಿರಲ್ಲ, ಅಥವಾ ವರ್ಕಿಂಗ್ ವುಮೆನ್ಸ್ಗೆ ಮಾತ್ರ ಇರುತ್ತೆ, ಅಥವಾ ಗಂಡಸ್ರಿಗೆ ಮಾತ್ರ ಇರುತ್ತೆ, ಹೆಂಗಸ್ರಿಗಿರಲ್ಲ. ಆ ಥರ ಭೇದ ಭಾವ ಏನೂ ಇಲ್ಲ, ಯಾರಲ್ಲೂ ಇಲ್ಲ. ಏನಂತಂದರೆ ಸ್ಟ್ರೆಸ್ಸು ಪ್ರತಿಯೊಂದು ದಿನ ಪ್ರತಿಯೊಂದು ಕೆಲಸದಲ್ಲಿ ಪ್ರತಿಯೊಬ್ಬರಿಗೂ ಆಗುತ್ತೆ, ಆಯಿತಾ. ಅದು ಕೆಲವೊಂದು ಸಲ ಏನಾಗುತ್ತೆ ಅಂತಂದರೆ ಅದನ್ನು ನಾವು ಫೀಲ್ ಮಾಡಿಕೊಂಡು ನಮಗೆ ಗೊತ್ತಾಗುವಷ್ಟು ಜಾಸ್ತಿ ಆದಾಗ ಓಕೆ ನಮ್ಗೆ ಸ್ಟ್ರೆಸ್ ಇದೆ ಅಂತ ಅನಿಸುತ್ತೆ. ಇನ್ನು ಕೆಲವು ಸಮಯ ನಮಗೆ ಸ್ಟ್ರೆಸ್ ಇರೋದು ಗೊತ್ತಾಗ್ತಿರಲ್ಲ, ಬಟ್ ನಿಮಗೆ ಅಂದರೆ ಇಂಡೈರೆಕ್ಟಾಗಿ ನಿಮಗೆ ಅದು ಎಫೆಕ್ಟ್ ಆಗ್ತಿರುತ್ತೆ. ಲೈಕ್ ನೀವು ಸಿಡಿ ಅಂತಿರ್ತೀರಾ, ಅಥವಾ ಟಯರ್ಡ್ ಅಂತ ಅನ್ನಿಸ್ತಾ ಇರುತ್ತೆ, ಏನೋ ಒಂದು ಕಿರಿಕಿರಿ ಆಗ್ತಾ ಇರುತ್ತೆ ಮನಸ್ಸಿಗೆ ಅಥವಾ ದೇಹಕ್ಕೆ. ಸೊ ಆ ಥರ ಎಲ್ಲ ಇದ್ದಾಗ ಒನ್ ಆಫ್ ದ ರೀಸನ್ ಬಂದ್ಬಿಟ್ಟು ಸ್ಟ್ರೆಸ್. ಸೊ ಈ ಸ್ಟ್ರೆಸ್ಸನ್ನು ಆದಷ್ಟು ಸಹ ಕಮ್ಮಿ ಮಾಡ್ಕೋಬೇಕು, ಜಾಸ್ತಿ ಆಗೋದಕ್ಕೆ ಬಿಡಬಾರ್ದು. ಸೊ ಹಾಗಾಗಿನೇ ನಾನು ಪ್ರತಿ ವೀಕೆಂಡಲ್ಲೂ, ನನ್ನ ವೀಕೆಂಡಲ್ಲಿ ನೀವು ನೋಡಿರ್ಬೋದು, ಯಾವುದಾದ್ರೂ ಒಂದು ಸ್ಟ್ರೆಸ್ ರಿಲ್ಯಾಕ್ಸಿಂಗ್ ಆ್ಯಕ್ಟಿವಿಟಿನ ಮಾಡ್ತಾ ಇರ್ತೀನಿ. ಸ್ಟ್ರೆಸ್ಸನ್ನು ಆಗಾಗ ಡಿಸ್ಟ್ರೆಸ್ ಮಾಡೋದು ಸಹ ತುಂಬ ಇಂಪಾರ್ಟೆಂಟು. ಸೊ ಹೇಗೆ ಡಿಸ್ಟ್ರೆಸ್ ಮಾಡ್ಕೋಬೋದು ಅಂತಂದರೆ, ದರ್ ಇಸ್ ನೋ ಒನ್ ಪರ್ಟಿಕ್ಯುಲರ್ ಆ್ಯಕ್ಟಿವಿಟಿ, ಆಯಿತಾ. ಓಕೆ ಇದನ್ನು ಮಾಡಿಬಿಡಿ ಡಿಸ್ಟ್ರೆಸ್ ಆಗಿಬಿಡ್ತೀರಾ ಅನ್ನೋ ಥರದ್ದು ಯಾವುದೋ ಆ್ಯಕ್ಟಿವಿಟಿ ಅನ್ನೋ ಥರ ಇಲ್ಲ. ಬಟ್ ಫಾರ್ ಎಕ್ಸಾಂಪಲ್ ನಿಮಗೆ ಯಾವುದು ರಿಲ್ಯಾಕ್ಸಿಂಗ್ ಅಂತ ಅನಿಸುತ್ತೋ ಅದನ್ನು ಮಾಡೋದಕ್ಕೆ ಶುರು ಮಾಡಿ. ಫಾರ್ ಎಕ್ಸಾಂಪಲ್ ಕೆಲವರಿಗೆ ಮೂವಿ ನೋಡೋದಾಗಿರ್ಬೋದು, ಕೆಲವರಿಗೆ ಕಾಮಿಡಿಯನ್ನು ನೋಡೋದಾಗಿರ್ಬೋದು, ಕೆಲವರಿಗೆ ಫ್ರೆಂಡ್ಸನ್ನು ನೋಡೋದಾಗಿರ್ಬೋದು, ಕೆಲವರಿಗೆ ಮಕ್ಕಳ ಜೊತೆ ಆಟಾಡೋದು, ಪೆಟ್ ಜೊತೆ ಆಟಾಡೋದು, ಅಥವಾ ಯಾವುದಾದ್ರೂ ಒಂದು ಕ್ರಿಯೇಟಿವ್ ಹಾಬಿಯನ್ನು ಮಾಡೋದು. ಫಾರ್ ಎಕ್ಸಾಂಪಲ್ ನನಗೆ ನಾನು ಟೆರಕೋಟಾ ಜ್ಯುವೆಲ್ರಿಯನ್ನು ಮಾಡುವಾಗ ಇಡೀ ದಿನ ನಾನು ಕೂತ್ಕೊಂಡು ಮಾಡಿದ್ರು ನನಗೆ ಐ ನೆವರ್ ಯೂಸ್ ಟು ಫೀಲ್ ಲೈಕ್ ನಾನು ತುಂಬ ಹೊತ್ತು ಸ್ಪೆಂಡ್ ಮಾಡ್ತಾ ಇದ್ದೀನಿ ಅಂತ. ಡೇಸ್ ಟುಗೆದರ್ ಐ ಯೂಸ್ ಟು ಸಿಟ್ ಆ್ಯಂಡ್ mold that kind of a jewelry. So it was very very relaxing to me. ಸೊ ಇಟ್ ಡಿಪೆಂಡ್ಸ್ ಆನ್ ಯು, ನಿಮಗೆ ಯಾವುದರಲ್ಲಿ ತುಂಬ ರಿಲ್ಯಾಕ್ಸಿಂಗ್ ಅಂತ ಅನಿಸುತ್ತೋ ಆ ಒಂದು ಆ್ಯಕ್ಟಿವಿಟಿನ ಮಾಡಿ. ಆ್ಯಂಡ್ ಕೀಪ್ ಆನ್ ಚೇಂಜಿಂಗ್ ದಟ್ ಆ್ಯಕ್ಟಿವಿಟಿ. ಅಂದರೆ ಇವತ್ತು ನೀವು ಇದನ್ನು ಮಾಡ್ತಿದ್ದೀರಾ ಅಂತ ಅಂದಿದ ತಕ್ಷಣ ನೆಕ್ಸ್ಟ್ ಟೈಮು ಅದೇ ನಿಮ್ಗೆ ವರ್ಕ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಡಿಪೆಂಡಿಂಗ್ ಆನ್ ಯುವರ್ ಏನು ಹೇಳ್ತಾರೆ ಮನಸ್ಥಿತಿ ಇರ್ಬೋದು, ಅಥವಾ ಎನ್ವೈರ್ನ್ಮೆಂಟ್ ಇರ್ಬೋದು, ನೀವಿರೋ ಕಂಡೀಷನ್ ಇರ್ಬೋದು, ಅದಕ್ಕೆ ತಕ್ಕಂತೆ ನಿಮ್ಮ ಒಂದು ರಿಲ್ಯಾಕ್ಸಿಂಗ್ ಆ್ಯಕ್ಟಿವಿಟಿನ ಚೇಂಜ್ ಮಾಡ್ತಾ ಹೋಗಿ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಥರ್ಡ್ ರೀಸನ್ ಬಂದುಬಿಟ್ಟು ಸ್ಲೀಪ್. ಸೊ ಸ್ಲೀಪನ್ನು ತುಂಬ ಡಿಸ್ಟರ್ಬ್ ಮಾಡಿಕೊಂಡು ಕೆಲವರು ಕೆಲಸ ಮಾಡ್ತಿರ್ತಾರೆ. ಅದು ಸಹ ಅಷ್ಟೇ, ನೀವು ಸ್ಲೀಪನ್ನು ಯಾವಾಗ ಬ್ಯಾಲೆನ್ಸ್ ಮಾಡ್ತೀರಾ ಅರ್ಧಕ್ಕರ್ಧ ನಿಮ್ಮ ಕಾಯಿಲೆಗಳು ಸರಿ ಆಗ್ತಾ ಹೋಗುತ್ತೆ. ಎಸ್ಪೆಷಲಿ ಲೈಫ್ ಸ್ಟೈಲ್ ಡಿಸೀಸಸ್ಸು. ಸೊ ಈ ಲೈಫ್ ಸ್ಟೈಲ್ ಡಿಸೀಸಸ್ ಅಂದರೆ ಏನೋ BP, ಶುಗರು, ಅಥವಾ ಚಿಕ್ಕ ಪುಟ್ಟ PCOD ಅಥವಾ ಥೈರಾಯ್ಡ್, ಆ ರೀತಿ ಯಾವುದೇ ಆಗಿರ್ಬೋದು, ಅದೆಲ್ಲವನ್ನು ನಾವು ಲೈಫ್ ಸ್ಟೈಲ್ ಡಿಸೀಸ್ ಅಂತ ಕರಿತೀವಿ. ಈ ಲೈಫ್ ಸ್ಟೈಲ್ ಡಿಸೀಸಸ್ಸನ್ನು ನೀವು ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಸ್ಲೀಪನ್ನು ಕಂಟ್ರೋಲ್ ಮಾಡಿಕೊಂಡು, ಅಂದರೆ ಕೆಲಸ ಮಾಡಿ ಸ್ಲೀಪನ್ನು ಸರಿಯಾಗಿ ಮಾಡ್ಕೊಳ್ಳದೇ ಇದ್ರೇ ಸ್ಟ್ರೆಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಆ್ಯಂಡ್ ನಿಮ್ಮ ಒಂದು ಕಂಡೀಷನ್, ಅಂದರೆ ಮೆಡಿಕಲ್ ಕಂಡೀಷನ್ ಏನಿದೆ ಅದು ವರ್ಸ್ಟ್ ಆಗ್ತಾ ಹೋಗುತ್ತೆ. ಸೊ ಫಸ್ಟು ನೀವು ಈ ಒಂದು ಲೈಫ್ ಸ್ಟೈಲ್ ಕಂಡೀಷನನ್ನು ಸರಿ ಮಾಡ್ಕೊತಾ ಬಂದರೆ, ಮೊದಲಿಗೆ ನಿಮ್ಮ ಈ ಒಂದು ಪ್ರಾಪರ್ ಲೈಫ್ ಸ್ಟೈಲ್ ಕಂಡೀಷನ್ಸನ್ನು ನೀವು ನಿಮ್ಮ ಪ್ರಾಪರ್ ಆದ ಡಯಟು, ಸ್ಲೀಪು ಮತ್ತು ಮೂಮೆಂಟಿಂದ ಸರಿ ಮಾಡ್ಕೊಳ್ತಾ ಹೋದರೆ ಹಾರ್ಟ್ ಅಟ್ಯಾಕ್ ಅನ್ನೋದು ನೆಕ್ಸ್ಟ್ ಸ್ಟೇಜ್ ಆಫ್ ಯುವರ್ ಲೈಫ್ ಸ್ಟೈಲ್ ಡಿಸೀಸ್. ಸೊ ಅದನ್ನು ನೀವು ಅವಾಯ್ಡ್ ಮಾಡ್ಬೋದು. ಸೊ ಸ್ಲೀಪನ್ನು ಯಾವುದೇ ಕಾರಣಕ್ಕೂ ಮಲಗೋದನ್ನು, ನಿದ್ದೆ ಮಾಡೋದನ್ನು ನೆಗ್ಲೆಕ್ಟ್ ಮಾಡಲೇಬೇಡಿ. ಅಟ್ಲೀಸ್ಟ್ 6 to 7 hours, 8 hours ಆಫ್ ಸ್ಲೀಪ್ ಇಸ್ ದಿ ಮಸ್ಟ್ ಅಂತ ಹೇಳ್ಬೋದು. ಸೊ ಎವ್ರಿ ಡೇ 7 to 8 hours ಆಫ್ ಸ್ಲೀಪನ್ನು ಅಟ್ ಎನಿ ಕಂಡೀಷನ್ ತಗೊಳ್ಳಿ. ಸೊ ಅದು ಸಹ ತುಂಬ ಇಂಪಾರ್ಟೆಂಟ್. ಆ್ಯಂಡ್ ನಿಮ್ಮ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ಸು ತುಂಬಾ ಕಮ್ಮಿ ಆಗುತ್ತೆ ನೀವು ಪ್ರಾಪರಾಗಿ ಸ್ಲೀಪ್ ಮಾಡ್ತಾ ಇದ್ದರೆ. ಸೊ ನೆಕ್ಸ್ಟ್ ಥಿಂಗ್ ಬಂದುಬಿಟ್ಟು ಡಯಟಿಗೆ ಬರ್ತೀನಿ. ಸೊ ಡಯಟಲ್ಲಿ ಎಸ್ಪೆಷಲಿ ಏನಾಗುತ್ತೆ ಅಂತಂದರೆ ಎಲ್ಲವೂ ಬೇಕಾಗುತ್ತೆ. ಕಾರ್ಬೋಹೈಡ್ರೇಟು ಇರಬೇಕು, ಪ್ರೋಟೀನು ಇರಬೇಕು, ಫ್ಯಾಟು ಇರಬೇಕು. ಫ್ಯಾಟಿಂದಾನೇ ತಾನೇ ಮ್ಯಾಮ್ ಆರ್ಟ್ರೀಸ್ ಎಲ್ಲ ಬ್ಲಾಕ್ ಆಗುತ್ತೆ. ಫ್ಯಾಟ್ ತುಂಬ ಜಾಸ್ತಿ ಆದರೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ. ಸೊ ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದ್ರಿಂದನೇ ಆರ್ಟ್ರೀಸ್ ಬಂದಾಗೋದು ಅಂತ ಎಲ್ಲ ಹೇಳ್ಬೋದು ನೀವು. ಬಟ್ ಏನಂತಂದರೆ ಬ್ಯಾಡ್ ಕೊಲೆಸ್ಟ್ರಾಲನ್ನು ಕಮ್ಮಿ ಮಾಡಬೇಕು ಮೈಯಲ್ಲಿರೋದು, ಆ್ಯಂಡ್ ಗುಡ್ ಕೊಲೆಸ್ಟ್ರಾಲನ್ನು ಜಾಸ್ತಿ ಮಾಡಬೇಕು. ಸೊ ಹೇಗೆ ಅದನ್ನು ಜಾಸ್ತಿ ಮಾಡ್ಕೊಳ್ಳೋದು ಅಂತ ಅಂದರೆ,
ಜಂಕ್ ಫುಡ್ಡಲ್ಲಿ ಸಿಗಬಹುದಾದಂತಹ ಫ್ಯಾಟ್ ಏನಿದೆ ಅದು ಮೋಸ್ಟ್ ಆಫ್ ದ ಟೈಮ್ ಬ್ಯಾಡ್ ಕೊಲೆಸ್ಟ್ರಾಲ್ ಆಗಿರುತ್ತೆ. ಸೊ ಹಾಗಾಗಿನೇ ಜಂಕ್ ಫುಡ್ಡನ್ನು ಅವಾಯ್ಡ್ ಮಾಡಿ ಅಂತ ಹೇಳ್ತಿರ್ತೀವಿ. ಸೊ ಅದು ಬಿಟ್ಟು ಒಳ್ಳೆ ಫ್ಯಾಟನ್ನು ತೊಗೊಳೋದಕ್ಕೆ ಸ್ಟಾರ್ಟ್ ಮಾಡಿ. ಒಳ್ಳೆ ಫ್ಯಾಟ್ ಅಂತಂದರೆ ಯಾವುದು? ಲೈಕ್ ಎಣ್ಣೆ ನೀವು ಏನು ಬಳಸ್ತಾ ಇದ್ದೀರಾ ಅದನ್ನು ಒಂದೇ ಎಣ್ಣೆಯನ್ನು ಬಳಸದೆ ನೀವು ಪದೇ ಪದೇ ಬೇರೆ ಎಣ್ಣೆಯನ್ನು ಮಿಕ್ಸ್ ಮಾಡಿ ಅಥವಾ ಚೇಂಜ್ ಮಾಡಿ ಯೂಸ್ ಮಾಡಿ. ಫಾರ್ ಎಕ್ಸಾಂಪಲ್ ಎಷ್ಟೊಂದು ಎಣ್ಣೆ ಇದೆ. ಆಲಿವ್ ಆಯಿಲ್ ಇದೆ, ಕಡಲೆಕಾಯಿ ಎಣ್ಣೆ ಇದೆ, ಸೆಸೆಮೆ ಆಯಿಲ್ ಇದೆ, ಮಸ್ಟರ್ಡ್ ಆಯಿಲ್ ಇದೆ, ಈವನ್ ಕೋಕೋನಟ್ ಆಯಿಲಲ್ಲಿ ಸಹ ಕೆಲವರು ಅವರ ಅಡುಗೆಗೆ ಬಳಸ್ತಾರೆ. ಸೊ ಈ ರೀತಿ ಎಲ್ಲ ಆಯಿಲ್ನನ್ನು ಒಂದೊಂದ್ಸಲ ನಾನು ನಮ್ಮ ಮನೆಯಲ್ಲಿ ಒಂದೊಂದು ಆಯಿಲನ್ನು ಒಂದೊಂದು ತಿಂಗಳು ತಗೊಂಬಂದು ಯೂಸ್ ಮಾಡ್ತೀನಿ. ಸೊ ದಟ್ ಅವಾಗ ಏನಾಗುತ್ತೆ ಅಂತಂದರೆ ಪ್ರತಿಯೊಂದು ಆಯಿಲ್ನಲ್ಲೂ ಸಹ ಬೇರೆ ಬೇರೆ ನ್ಯೂಟ್ರಿಯೆಂಟ್ಸು ಸ್ವಲ್ಪ ಚೇಂಜ್ ಆಗಿರುತ್ತೆ. ಸೊ ಹಾಗಾಗಿ ಆ ಒಂದು ನ್ಯೂಟ್ರಿಯೆಂಟ್ಸ್ ಸಹ ಸಿಗ್ತಾ ಹೋಗುತ್ತೆ. ಆ್ಯಂಡ್ ಎರಡನೇದು ಬಂದ್ಬಿಟ್ಟು ರೈಸ್ ಬ್ರಾನ್ ಆಯಿಲ್ ಇಸ್ ಅ ಗುಡ್ ಫಾರ್ ಯುವರ್ ಹಾರ್ಟ್ ಅಂತ ಹೇಳಿ ನಿಮ್ಮೆಲ್ರಿಗೂ ಈಗಾಗಲೇ ಗೊತ್ತಿರ್ಬೋದು. ಸೊ ಹಾಗಾಗಿ ತಪ್ಪದೇ ರೈಸ್ ಬ್ರಾನ್ ಆಯಿಲನ್ನು ಸಹ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಸೊ ಅದ್ರ ಜೊತೆಗೆ ಬೇರೆ ಯಾವ ರೀತಿಯ ಹೆಲ್ದಿ ಫ್ಯಾಟನ್ನು ನೀವು ತಿನ್ಬೋದು ಅಂತಂದರೆ ಆವಕಾಡೋದಲ್ಲಿ, ಆವಕಾಡೋ ಇಸ್ ಅ ಫ್ರೂಟ್. ಅಂದರೆ ನಾನು ಮೊನ್ನೆ ತಾನೇ ಮಿಲ್ಕ್ ಶೇಕ್ ಸಹ ಮಾಡಿ ತೋರಿಸ್ದೆ, ಬಟರ್ ಫ್ರೂಟ್ ಅಂತ ಸಹ ಕರಿತೀವಿ. ಅದು ತುಂಬ ಒಳ್ಳೆಯದು. ಅದು ಸೀಸನಲ್ಲಿದ್ದಾಗ ಚೀಪಾಗಿದ್ದಾಗ ಆದಷ್ಟು ಸಹ ತೊಗೊಳ್ತೀನಿ. ಆ ಫ್ರೂಟಲ್ಲಿ ಯಥೇಚ್ಛವಾದ ಫ್ಯಾಟ್ ಇರುತ್ತೆ. ಶುಗರ್ ಅದರಲ್ಲಿ ಇರೋದೇ ಇಲ್ಲ, ತುಂಬ ಕಮ್ಮಿ ಇರುತ್ತೆ, ಬಟ್ ಫ್ಯಾಟ್ ಜಾಸ್ತಿ ಇರುತ್ತೆ. ಬಟ್ ಇಟ್ಸ್ ಅ ವೆರಿ ಗುಡ್ ಫ್ಯಾಟ್. ಸೊ ಅದನ್ನು ನೀವು ಆಗಾಗ ಕನ್ಸ್ಯೂಮ್ ಮಾಡೋದ್ರಿಂದ ನಿಮ್ಮ ಮೈಯಲ್ಲಿರುವಂತಹ ಬ್ಯಾಡ್ ಕೊಲೆಸ್ಟ್ರಾಲ್ ಹೋಗಿ ಗುಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ. ಸೊ ಅದ್ರ ಜೊತೆಗೆ ನೀವು ಆಲ್ಮಂಡ್ಸನ್ನು ತೊಗೋಬೋದು. ಯಾವುದೇ ಡ್ರೈ ಫ್ರೂಟ್ಸನ್ನು ಅಂದರೆ ಎಸ್ಪೆಷಲಿ ನಟ್ಸನ್ನು ತೊಗೋಬೇಕಾದ್ರೆ ಯಾವತ್ತೂ ಒಂದು ಮುಷ್ಟಿಗಿಂತ ಜಾಸ್ತಿ ತೊಗೋಬೇಡಿ ಅಟ್ ಅ ಟೈಮ್. ಓಕೆನಾ? ಒಂದು ದಿವಸಕ್ಕೆ ಒಂದು ಮುಷ್ಟಿಯಷ್ಟು ಮಾತ್ರ ನಟ್ಸ್ ಹೋಗಬೇಕು. ಕೆಲವರನ್ನ ನಾನು ಕೇಳಿದ್ದೀನಿ, ಲೈಕ್ ಹೆಲ್ದಿ ಅಂತ ಅಂದಿದ ತಕ್ಷಣವೇ ಅನ್ಲಿಮಿಟೆಡಾಗಿ ತಿನ್ಬೋದು ಅನ್ನೋ ಕಾನ್ಸೆಪ್ಟ್ ಇಲ್ಲ. ಅಂದರೆ ಫಾರ್ ಎಕ್ಸಾಂಪಲ್ ಅದು ಫ್ರೂಟ್ ಆಗಿರ್ಬೋದು ಅಥವಾ ನಟ್ ಆಗಿರ್ಬೋದು, ನೀವು ಅದನ್ನು ಲಿಮಿಟೆಡ್ ಕ್ವಾಂಟಿಟಿನಲ್ಲೇ ತೊಗೋಬೇಕು. ಅಂದರೆ ಅದು ಎಷ್ಟು ತೊಗೊಂಡ್ರೆ ನಿಮ್ಮ ದೇಹಕ್ಕೆ ಯೂಸ್ ಆಗುತ್ತೋ ಅಷ್ಟನ್ನು ಮಾತ್ರ ತೊಗೋಬೇಕು. ಆಗಿದ್ದಾಗ ಮಾತ್ರ ನಿಮಗೆ ಅದ್ರ ಬೆನಿಫಿಟ್ ಸಿಗುತ್ತೆ. ನೀವು ಅದನ್ನು ಓವರ್ ಡೂ ಮಾಡ್ತಾ ಇದ್ರೆ ಅಂದರೆ ಓಕೆ ಏನು ಬಾದಾಮಿ ತಿನ್ನೋದು ತುಂಬ ಒಳ್ಳೆಯದು ಅಂತ ಹೇಳ್ಬಿಟ್ಟು ಅರ್ಧ kg ಬಾದಾಮಿನಲ್ಲಿ ಏನಾದರೂ ಮಾಡ್ಕೊಂಡು ತಿಂದರೆ ಡೆಫಿನೆಟ್ಲಿ ಇಟ್ಸ್ ನಾಟ್ ವೆರಿ ಗುಡ್ ಐಡಿಯಾ. ಅದರಿಂದ ನಿಮಗೆ ಇನ್ನೂ ಕೆಟ್ಟದಾಗುತ್ತೆ ವಿನಃ ಒಳ್ಳೇದಾಗಲ್ಲ. ಅಮೃತನೂ ಅಳತೆ ಮೀರಿದ್ರೆ ವಿಷ ಆಗುತ್ತೆ ಅಂತ ಹೇಳಿ ಒಂದು ಗಾದೆ ಇದೆ ಅಲ್ವಾ? ಸೊ ಅದೇ ರೀತಿಯೇ ನಮ್ಮ ಆಹಾರ ಪದಾರ್ಥಗಳನ್ನು ಮಿತವಾಗಿ ಬಳಸಿದ್ರೆ ಮಾತ್ರ ಅದು ನಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ಅದ್ರ ಜೊತೆಗೇನೆ ಹೈ ಫೈಬರ್ ಇರುವಂತಹ ಫುಡ್ಡನ್ನು ತಗೊಳ್ಳಿ. ಫೈಬರ್ ಅಂತಂದರೆ ನಿಮ್ಮೆಲ್ರಿಗೂ ಗೊತ್ತೇ ಇದೆ, ನಾರಿನಂಶ ಇರೋವಂಥದ್ದು. ಸೊ ನಾರಿನಂಶ ಯಾವುದ್ರಲ್ಲಿ ಜಾಸ್ತಿ ಇರುತ್ತೆ ಅಂತಂದರೆ ನಾನ್ ಸ್ಟಾರ್ಚಿ ವೆಜಿಟೇಬಲ್ಸಲ್ಲಿ ಇರುತ್ತೆ. ಸ್ಟಾರ್ಚಿ ವೆಜಿಟೇಬಲ್ಸ್ ಅಂದರೆ ಏನು? ಆಲೂಗೆಡ್ಡೆ, ಪಂಪ್ಕಿನ್ ಅದೆಲ್ಲವೂ ಸಹ ಸ್ಟಾರ್ಚಿ ವೆಜಿಟೇಬಲ್ಸ್. ಅದರಲ್ಲಿ ಸ್ವಲ್ಪ ಪಿಷ್ಟ ಪದಾರ್ಥ ಇರುತ್ತೆ ನೋಡಿ, ಅದನ್ನು ಸ್ಟಾರ್ಚ್ ಅಂತೀವಿ. ಸೊ ಆ ಒಂದು ಪಿಷ್ಟ ಪದಾರ್ಥ ಜಾಸ್ತಿ ಇಲ್ಲದೆ ಇರುವಂತಹ ತರಕಾರಿಗಳನ್ನು ಜಾಸ್ತಿ ಬಳಸೋದಕ್ಕೆ ಸ್ಟಾರ್ಟ್ ಮಾಡಿ. ಕುಕುಂಬರ್, ಟೊಮ್ಯಾಟೊ, ಆನಿಯನ್, ಕಾಲಿಫ್ಲವರ್, ಕ್ಯಾಬೇಜ್, ಮತ್ತು ನಿಮ್ಮ ಆ್ಯಶ್ ಗಾರ್ಡ್, ಬ್ರಿಂಜಾಲ್, ಬಿಂಡಿ ಆ್ಯಂಡ್ ಏನು ಹೇಳ್ತಾರೆ ಬಾಟಲ್ ಗಾರ್ಡ್, ರಿಚ್ ಗಾರ್ಡ್, ಬಿಟರ್ ಗಾರ್ಡ್. ಸೊ ಈ ರೀತಿ ಇಷ್ಟೊಂದು ತರಕಾರಿಗಳಿದೆ. ಅದೆಲ್ಲವನ್ನು ನೀವು ಆಗಾಗ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಆ್ಯಂಡ್ ಯಥೇಚ್ಛವಾಗಿ ತೊಗೋಬೇಕು. ಅಟ್ಲೀಸ್ಟ್ ಎವ್ರಿ ಡೇ ಎವ್ರಿ ಮೀಲಲ್ಲಿ ಅರ್ಧ ಪ್ಲೇಟಷ್ಟು ನೀವು ತರಕಾರಿಯನ್ನೇ ತೊಗೊಳೋದಕ್ಕೆ ಸ್ಟಾರ್ಟ್ ಮಾಡಿ. ಅದರಿಂದ ನಿಮ್ಮ ಒಂದು ಆರ್ಟ್ರೀಸ್ನಲ್ಲಿ ಇರುವಂತಹ ಪ್ಲಾಕ್ಸ್ಗಾಗಿರ್ಬೋದು ಅಥವಾ ಕೆಟ್ಟ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿರೋದಾಗಿರ್ಬೋದು ಅದೆಲ್ಲವೂ ಸಹ ಕಮ್ಮಿಯಾಗಿ ಗುಡ್ ಕೊಲೆಸ್ಟ್ರಾಲ್ ಜಾಸ್ತಿಯಾಗಿ ನಿಮ್ಮ ಹಾರ್ಟ್ಗೆ ಇನ್ನೂ ಸಹ ಒಂದು ಪ್ರೊಟೆಕ್ಷನ್ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಇದಿಷ್ಟನ್ನ ಹೇಳ್ತಾ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹೋಪ್ ನಿಮ್ಮೆಲ್ರಿಗೂ ಸಹ ಈ ಒಂದು ಟಿಪ್ಸು ತುಂಬಾ ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತ ಅದೇನಾಯಿತು ಅದು ತುಂಬಾ ಏನು ಹೇಳ್ತಾರೆ ಅಫೆಕ್ಟ್ ಆಗಿರುವಂತಹ ಒಂದು ವಿಷಯ. ಖಂಡಿತ ಇನ್ಮೇಲಾದ್ರೂ ಲೈಕ್ ನಾವೆಲ್ಲರೂ ನಮ್ಮ ಆರೋಗ್ಯದ ಬಗ್ಗೆ ಒಂದು ಸ್ಟೆಪ್ ಮುಂದೆ ಹೋಗಿ ಕಾಳಜಿ ಮಾಡಬೇಕು ಅನ್ನೋದು ನನ್ನ ಆಸೆ. ಸೊ ಹಾಗಾಗಿನೇ ಈ ಟಿಪ್ಸನ್ನು ಸಹ ಕೊಟ್ಟೆ. ಸೊ ಹೋಪ್ ನಿಮ್ಮೆಲ್ರಿಗೂ ಇದು ಯೂಸ್ಫುಲ್ ಆಗುತ್ತೆ ಆ್ಯಂಡ್ ನೀವು ಇದನ್ನು ಫಾಲೋ ಮಾಡ್ತೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.